ಎಸ್ ದರ್ಶನ್ ಕೂತಿರುವಂತಹ ಜಾಗ, 4 ಜನ ಕೂತಿರುವಂತಹ ಜಾಗ ಯಾವುದು ಗೊತ್ತಾ? ಹಾಗಾದ್ರೆ ಜೈಲಲ್ಲಿರುವಂತಹ ವಿಡಿಯೋ ಕಾನ್ಫರೆನ್ಸ್ ಹಾಲ್ನ ಹಿಂಭಾಗದ ಸ್ಥಳ ಇದು. ವಿಲ್ಸನ್ ಗಾರ್ಡನ್ ನಾಗನ ಸೆಲ್ ಪಕ್ಕದ ಜಾಗದಲ್ಲಿ ದರ್ಶನ್ ಕುಳಿತು ಹರಟೆ ಹೊಡಿತಾ ಇರುವಂತಹ ಫೋಟೋ ವೈರಲ್ ಆಯಿತು. ಎಲ್ಲರಿಗೂ ಒಂದು ಸಹಜ ಪ್ರಶ್ನೆ ಇರುತ್ತೆ, ಜೈಲಲ್ಲಿ ಎಲ್ಲಿ ಕುಳಿತುಕೊಂಡಿರಬಹುದು ಅಂತ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು. ವಿಲ್ಸನ್ ಗಾರ್ಡನ್ ನಾಗ ಆತನ ಸೆಲ್ ಏನಿದೆ, ಆತನ ಸೆಲ್ ಪಕ್ಕದಲ್ಲಿರುವಂತಹ ಜಾಗದಲ್ಲಿ ಕುಳಿತು ಈ ರೀತಿಯಾಗಿ ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಕಾಫಿ ಕಪ್, ಈ ರೀತಿಯಾಗಿ ಕುಳಿತು ಎಂಜಾಯ್ ಮಾಡ್ತಿದ್ದಾರೆ. ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಒಂದಿಷ್ಟು ವಿಚಾರಗಳು ಹೊರಗೆ ಬರ್ತಾನೆ ಇದೆ. ಇಲ್ಲಿ ಯಾರದ್ದು ತಪ್ಪು ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ಜಟಾಪಟಿಗಳು ಕೂಡ ಆಗ್ತಾ ಇದೆ. ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಏನ್ ಕತೆ ಅಂತ? ಅರುಣ್, ಏನ್ ಫೋಟೋ ಎಚ್ಎನ್ ಎಕ್ಸ್ಕ್ಲೂಸಿವ್ ಆಗಿ ಫೋಟೋವನ್ನು ಬ್ರೇಕ್ ಮಾಡೋದು, ಈ ಒಂದು ಫೋಟೋ ಎಲ್ಲಿಯದ್ದು ಅಂದ್ರೆ ಸಾಮಾನ್ಯವಾಗಿ ನೋಡಿದ ತಕ್ಷಣ ಇದು ಜೈಲು ಒಳಗಿನ ಫೋಟೋನ ಅನ್ನುವಂತ ಕೆಲವರಿಗೆ ಅನುಮಾನ ಮೂಡುವಂತದ್ದು ಸಹಜ. ಆದ್ರೆ ಅದು ಎಲ್ಲಿಯ ಫೋಟೋ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ಅದು ಜೈಲಿನ ಒಳಗಡೆ ಇರುವಂತ ವಿಡಿಯೋ ಕಾನ್ಫರೆನ್ಸ್ ರೂಮ್ ಏನಿದೆ, ರೂಮ್ ನ ಹಿಂಭಾಗ ಅನ್ನುವಂಥದ್ದು. ಮತ್ತೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಅನ್ನೋ ಕಾನ್ಸೆಪ್ಟ್ ಬಂದ ನಂತರ ಜೈಲಿನಲ್ಲಿರುವಂತ ಯಾವುದೇ ವಿಚಾರಣಾಧೀನ ಕೈದಿಗಳು 14 ದಿನಕ್ಕೊಮ್ಮೆ ನ್ಯಾಯಾಲಯದ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ. ಮತ್ತೆ ಅಲ್ಲಿ ಪ್ರತಿದಿನ ಸಾಕಷ್ಟು ಜನರು ಮತ್ತೆ ಅಧಿಕಾರಿಗಳು ಓಡಾಡುವಂತಹ ಜಾಗವೇ. ಅಂದ್ರೆ ಯಾವ್ದೋ ಮೂಲೆ ಕಾರ್ನರ್ ಜಾಗ, ಇಲ್ಲಿ ಯಾರೋ ಗೊತ್ತಿಲ್ಲದೆ ಎಲ್ರು ತಪ್ಪಿಸ್ಕೊಂಡು ಬಂದು ಇಲ್ಲಿ ಕೂತಿದ್ದಾರೆ ಅನ್ನೋದಲ್ಲ. ಇಲ್ಲಿ ಎಲ್ಲಾ ಅಧಿಕಾರಿಗಳು, ಬೇರೆ ಕೈದಿಗಳು, ಅಲ್ಲಿರುವಂತ ಜೈಲು ಸಿಬ್ಬಂದಿಗಳು ಓಡಾಡುವಂತ ಜಾಗದಲ್ಲಿ ಆರಾಮಾಗಿ ಕೂತು ಸಿಗರೇಟ್ ಸೇರ್ತಾರೆ. ಮತ್ತೆ ಇನ್ನೊಂದು ಆ ಪಕ್ಕದಲ್ಲಿಯೇ ಇದೇ ವಿಲ್ಸನ್ ಗಾರ್ಡನ್ ನಾಗ ಇರುವಂತಹ ಸೆಲ್, ಅಂದ್ರೆ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ ಸೆಲ್ ನ ಬಳಿ ಹೋಗಿ ಹೊರಗಡೆ ಬಂದು ಎಲ್ರು 4 ಜನ, ಅದರಲ್ಲಿ ನಾಗರಾಜ್ ಒಬ್ಬಿದ್ದಾನೆ, ಇದೇ ಕೇಸ್ನ 11ನೇ ಆರೋಪಿ ವಿಲ್ಸನ್ ಗಾರ್ಡನ್ ನಾಗ, ದರ್ಶನ್ ಮತ್ತೊಬ್ಬ, ಒಟ್ಟು 4 ಕೂತು ಆರಾಮ್ಸೆ ಕೂತು ಮಾತಾಡ್ತಾ, ಸಿಗರೇಟ್ ಸೇರ್ತಾ, ಟೀ ಕುಡಿತಾ ಮಾತನಾಡ್ತಾ ಇರುವಂತ ಅದು ಜಾಗ ಅದು ಆಗಿರುವಂತದ್ದು. ಅಂದ್ರೆ ಅಲ್ಲಿಗೆ ಅಂದ್ರೆ ಕುಲ್ಲ ಒಂದು ಸೆಲ್ಲಿಂದ ಇನ್ನೊಂದ್ ಸೆಲ್ಗೆ ಹೋಗ್ಲಿಕ್ಕೆ ಅವಕಾಶಗಳಿದೆಯಾ, ಬೇರೆ ಬೇರೆ ಕೈದಿಗಳನ್ನ ಭೇಟಿ ಮಾಡ್ಲಿಕ್ಕೆ ಅಷ್ಟು ಮುಕ್ತವಾದಂತ ಅವಕಾಶಗಳಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿರುವಂತ ಪ್ರಶ್ನೆ. ಇದನ್ನ ನೋಡ್ತಾ ಹೋದ್ರೆ ಇಲ್ಲೊಂದ್ ಕಡೆ ಜೈಲಧಿಕಾರಿಗಳಿಗೆ ಎಲ್ಲವೂ ಗೊತ್ತಿದ್ದು ಕೂಡ ನಟೋರಿಯಸ್ ರೌಡಿ, ಒಂದು ಕೊಲೆಯ ಪ್ರಕರಣದಲ್ಲಿರುವಂತ ಆರೋಪಿಗಳನ್ನ ಅವ್ರನ್ನ ಈಸಿಯಾಗಿ ಓಡಾಡ್ಲಿಕ್ಕೆ ಬಿಡುವಂತದ್ದಾಗ್ಲಿ ಅಥವಾ ಅವ್ರಿಗೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಡುವಂತದ್ದಾಗ್ಲಿ, ಅದಕ್ಕೆ ಕಾನೂನಿನಲ್ಲಿ ಅವಕಾಶಗಳಿಲ್ಲ. ಅದರಲ್ಲಿ ಕೂಡ ಜೈಲ್ ಮ್ಯಾನ್ಯುಯಲ್ ಸ್ಟ್ರಿಕ್ಟ್ ಆಗಿ ಹೇಳುತ್ತೆ, ಕೊಲೆ ಆರೋಪಿಗಳಿಗೆ ಯಾವ್ದೋ ವ್ಯವಸ್ಥೆಗಳನ್ನ ಅದು ಅವ್ರನ್ನ ಫ್ರೀಯಾಗಿ ಬಿಡಬಾರ್ದು, ಅವ್ರನ್ನ ಒಂದ್ ಕಡೆ ಕೂಡ ಹಾಕಬೇಕು. ಅಂದ್ರೆ ಬೇರೆ ಸಣ್ಣ ಪುಟ್ಟ ಕ್ರೈಮ್ಗಳಲ್ಲಿ ಬಂದಂತ ಕೈದಿಗಳಿಗೆ ಸಿಗುವಂತ ಸಣ್ಣ ಪುಟ್ಟ ಒಂದೇನೋ ಸವಲತ್ತುಗಳು ಇವ್ರಿಗೆ ಸಿಗಬಾರ್ದು ಅನ್ನುವಂಥದ್ದು. ಆದ್ರೆ ಇಲ್ಲಿ ದರ್ಶನ್ ಕೂಡ ಕೊಲೆ ಆರೋಪಿ, ವಿಲ್ಸನ್ ಗಾರ್ಡನ್ ನಾಗ ಕೂಡ ಮತ್ತೊಬ್ಬ ರೌಡಿಯನ್ನ ಅದೇ ಪರತ್ನಗರ ಸಮೀಪದಲ್ಲಿ ಮಹೇಶ್ ಅನ್ನುವಂತ ರೌಡಿಯನ್ನ ಅಟ್ಟಾಡ್ಸ್ಕೊಂಡು ಕೊಂದು ಆ ಪ್ರಕರಣದಲ್ಲಿ ಜೈಲಿಗೆ ಬಂದಂತವ್ರಿಗೆ ಇಬ್ಬರು ಕೂಡ ಕೊಲೆ ಆರೋಪಿಗಳೇ, ಕೊಲೆ ಕೇಸಿನ ಆರೋಪಿಗಳೇ ಈ ರೀತಿ ಈಸಿಯಾಗಿ ಭೇಟಿ ಆಗ್ತಾರೆ. ಅವರು ಸಿಗರೇಟ್ ಸೇದುವಂತದ್ದಾಗ್ಲಿ ಮತ್ತೆ ಇದಿಷ್ಟಕ್ಕೆ ಸೀಮಿತ ಆದಂತೆ ಕಾಣ್ತಾ ಇಲ್ಲ. ಇದರಿಂದ ಆಚೆಗೆ ಬೇರೆ ಬೇರೆ ಊಟ ಆಗ್ಲಿ ಅಥವಾ ಬೇರೆ ಬೇರೆ ವಸ್ತುಗಳಿಗೆ ಇವರೆಲ್ಲರೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾದಂತ ವಿಚಾರ. ಅರುಣ್, ಮತ್ತೆ ಇನ್ನೊಂದು ವಿಚಾರನ ಇಲ್ಲಿ ಗಮನಿಸ್ಬೇಕು. ದರ್ಶನ್ ಜೈಲಿಗೆ ಹೋಗಿದ್ದು ಜೂನ್ 22ನೇ ತಾರೀಕು, ಕೋರ್ಟ್ ಆದೇಶದಲ್ಲಿ ಜೂನ್ 24ನೇ ತಾರೀಕು ಅಂದ್ರೆ 2 ದಿನದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಅಂದ್ರೆ ದರ್ಶನ್ ಒಳಗಡೆ ಎಂಟರ್ ಆದ ತಕ್ಷಣ ಜೈಲಧಿಕಾರಿಗಳಿಗೆ ಆತ ಪರಿಪರಿಯಾಗಿ ಬೇಡ್ಕೊಂಡಿದ್ದು, ನನಗೆ ವಿಲ್ಸನ್ ಗಾರ್ಡನ್ ಭೇಟಿ ಮಾಡಿಸಿ, ವಿಲ್ಸನ್ ಗಾರ್ಡನ್ ನಾಗನನ್ನ ಭೇಟಿ ಮಾಡಿಸಿ, ಅವನು ಭೇಟಿ ಮಾಡ್ಲಿಕ್ಕೆ ಏನ್ ವ್ಯವಸ್ಥೆಗಳಿದೆ ಅದನ್ನ ಮಾಡಿಸ್ಕೊಡಿ ಅಂತೇಳಿ ದುಂಬಾಲ್ ಬಿದ್ದಿದ್ದ ಅನ್ನುವಂಥದ್ದು. ಆದ್ರೆ ನಮಗೆ ಆ ಆರಂಭ ದಿನಗಳಲ್ಲಿ ಇಲ್ಲೊಂದ್ ಕಡೆ ಜೈಲಧಿಕಾರಿಗಳು ಒಪ್ಪಿರ್ಲಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಆದ್ರೆ ಈ ಫೋಟೋವನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಜೈಲಧಿಕಾರಿಗಳ ಸಹಾಯದಿಂದನೇ ವಿಲ್ಸನ್ ಗಾರ್ಡನ್ ನಾಗನನ್ನ ಭೇಟಿ ಮಾಡಿದ ಸಹಾಯ ಆಯ್ತಾ, ಆತನಿಂದ ದರ್ಶನ್ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಪಡ್ಕೊಳ್ತಾ ಇದ್ದಾನ ಅನ್ನುವಂಥದ್ದು ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು. ಮತ್ತೆ ಹೊರಗಿನ ಜಗತ್ತಿಗೆ ದರ್ಶನ್ ಏನು ಸಿಗ್ತಾ ಇಲ್ವೇನೋ, ಯಾಕೆಂದ್ರೆ ಪದೇ ಪದೇ ಕೋರ್ಟ್ಗಳಿಗೆ ಅರ್ಜಿ ಹಾಕುವ ಮೂಲಕ ಅಲ್ಲಿ ಆತ ವಿಫಲ ಆಗ್ತಿದ್ದಾರೆ. ಮನೆ ಊಟ ಆಗ್ಲಿ ಅಥವಾ ಬೆಡ್, ಬಟ್ಟೆ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನ ಬೇಕು ಅಂತೇಳಿ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸೊ ಇದೆಲ್ಲವನ್ನು ನೋಡಿ ಅಯ್ಯೋ, ದರ್ಶನ್ ಒಬ್ಬ ಸ್ಟಾರ್ ನಟನಾಗಿ ಜೈಲಿನಲ್ಲಿ ತುಂಬಾ ಕಷ್ಟದ ಜೀವನ ಅನುಭವಿಸ್ತಿದ್ದಾನೆ ಅನ್ನುವಂಥದ್ದು ಹೊರಗಿನ ಪ್ರಪಂಚದ ಅನ್ಕೊಂಡ್ರೆ ಒಳಗೆ ಎಲ್ಲವೂ ಕುಲ್ಲಂಕುಲವಾಗಿ ಎಲ್ಲವೂ ಸಿಗ್ತಾ ಇದೆ ಅನ್ನುವಂಥದ್ದು. ಮತ್ತೆ ಆತ ಕೋರ್ಟ್ಗೆ ಹೇಳುವಂತಹ ಒಂದು ಏನು ಅಫಿಡವಿಟ್ ನ ಅಥವಾ ಅರ್ಜಿಯಲ್ಲಿ ತಾನು 10 kg ವೆಯ್ಟ್ ಲಾಸ್ ಆಗಿದ್ದೇನೆ, ಸಾಕಷ್ಟು ಆರೋಗ್ಯದ ಸಮಸ್ಯೆಗಳಾಗಿದೆ ಅನ್ನುವಂಥದ್ದು. ಆದ್ರೆ ಈ ಫೋಟೋ ನೋಡಿದ್ರೆ ಆ ರೀತಿಯಾದ ವ್ಯತ್ಯಾಸಗಳು ಕಂಡಂತೆ
ಕಾಣ್ತಾ ಇಲ್ಲ. ಮತ್ತೆ ಇನ್ನೊಂದು ಆತನ ತಲೆಯನ್ನ ನೋಡಿದ್ರೆ ಅಂದ್ರೆ ಹೊರಗಡೆ ಇದ್ದ ಸಂದರ್ಭದಲ್ಲಿ ವಿಗ್ ಅನ್ನ ಹಾಕಿದ್ರು, ಆದ್ರೆ ಒಳಗೆ ಹೋದ ನಂತರ ವಿಗ್ ಅನ್ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ಪದೇ ಪದೇ ಕೂದಲನ್ನ ಶೇವ್ ಮಾಡುವಂತದ್ದು, ಮೇಂಟೆನೆನ್ಸ್ ತುಂಬಾ ಕಷ್ಟ ಇರ್ತದೆ, ಮಾಡ್ಲಿಕ್ಕೆ ಸಾಧ್ಯ ಆಗದೆ ವಿಗ್ ಅನ್ನ ತೆಗೆದಿರುವಂತದ್ದು. ಮತ್ತೆ ಆ ಕೂದಲು ಏನಿದೆ ಅದು ನ್ಯಾಚುರಲ್ ಕೂದಲು ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಅರುಣ್. ಮತ್ತೆ ಈ ಫೋಟೋ 10 ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ಹೇಗೆ ವ್ಯವಸ್ಥೆಗಳಾಗಿದೆ, ಇಲ್ಲಿ ಬೇರೆ ಏನೆಲ್ಲ ಸಿಗಬಹುದು ಅನ್ನುವಂಥದ್ದು. ಸೊ ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಷ್ಟು ಚಾಪೆ ಹಚ್ಚುವ ಮೂಲಕ ಅಲ್ಲೇನೋ ಮೊಬೈಲ್ ಇರ್ಲಿಲ್ಲ, ಫೋಟೋ ಮೊಬೈಲ್ ಇಂದ ತೆಗೆದದ್ದಲ್ಲ, ಅದು ಬಾಡಿ ಓನ್ ಕ್ಯಾಮ್ರಾದು ಅನ್ನುವಂಥದ್ದು. ಮತ್ತೆ ಬೇರೆ ಬೇರೆ ಒಂದಷ್ಟು ಏನೋ ತಂತ್ರಗಳೇನ್ ಮಾಡ್ತಾ ಇದ್ರು ಅದೆಲ್ಲವೂ ಕೂಡ ಈ ಹಂತದಲ್ಲಿ ಹೊರಗಡೆ ಬಂತ ಅನ್ನುವಂತ ಒಂದಷ್ಟು ಗಾಬರಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಇರುವಂತದ್ದು, ಒಂದಷ್ಟು ತೇಪೆ ಸಾರಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಫೋಟೋ ಸಂಪೂರ್ಣವಾದಂತ ಕಥೆಯನ್ನ ದರ್ಶನ್ ಜೈಲಿನಲ್ಲಿ ಹೇಗಿದ್ದಾರೆ, ಆತ ಯಾರ ಜೊತೆ ಇದ್ದಾನೆ, ಏನೆಲ್ಲ ಪಡ್ಕೊಳ್ತಾ ಇದ್ದಾನೆ, ಸೊ ಈ ಮ್ಯಾಟ್ರು ಈ ಫೋಟೋ ಒಂದಷ್ಟು ಕಥೆಗಳನ್ನ ಹೇಳ್ತಾ ಇದೆ ಅರುಣ್. ರಮೇಶ್, ಈ ಹಾಸಿಗೆ ದಿಂಬು ಪುಸ್ತಕ ಬೇಕು ಅನ್ನೋ ಅಫಿಡೇವಿಟ್ ಅಥವಾ ರಿಟ್ ಅರ್ಜಿ ಎಲ್ಲ ನಾಟಕನ ಹಾಗಾದ್ರೆ ಸುಮ್ನೆ ನಾನು ಕಷ್ಟ ಪಡ್ತಾ ಇದ್ದೀನಿ ಅನ್ನೋ ತೋರ್ಸೋದಕ್ಕ? ಮೇಲ್ನೋಟಕ್ಕೆ ಹಾಗೆ ಅನಿಸ್ತಾ ಇದೆ ಅರುಣ್. ಯಾಕೆಂದ್ರೆ ಪದೇ ಪದೇ ಆತ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ನನಗೆ ಆರೋಗ್ಯದ ಸಮಸ್ಯೆ ಸಾಕಷ್ಟು ಆಗಿದೆ, ತಕ್ಷಣಕ್ಕೆ ಬಂದ ನಂತರ ಇಲ್ಲಿನ ಊಟ ಅಡ್ಜಸ್ಟ್ ಆಗದೆ, ಲೂಸ್ ಮೋಷನ್ ಆಯ್ತು, ವೈರಲ್ ಫೀವರ್ ಆಯ್ತು, ಇಲ್ಲಿನ ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ, ಪ್ರೋಟೀನ್ ಸಿಗ್ತಾ ಇಲ್ಲ, ಒಂದು 10 kg ಹೆಚ್ಚು ವೆಯ್ಟ್ ಲಾಸ್ ಆಗಿದೆ, ಹಾಗಾಗಿ ಮನೆಯ ಊಟ ವ್ಯವಸ್ಥೆಗಳು ಬೇಕು ಅನ್ನುವಂಥದ್ದು. ಮತ್ತೆ ಅಲ್ಲಿ ಏನೋ ತನಗೆ ಭಾರಿ ಸಮಸ್ಯೆ ಆಗ್ತಿದೆ ಅಂತ ಏನು ಉಲ್ಲೇಖವನ್ನ ಮಾಡಿದ್ರು, ಅದೆಲ್ಲವೂ ಕೂಡ ಈ ಫೋಟೋವನ್ನು ನೋಡಿದ್ರೆ ಎಲ್ಲವೂ ಸುಳ್ಳು. ಕೇವಲ ಏನೋ ಒಂದು ಬೇರೆ ರೀತಿಯಾದ ಲೀಗಲ್ ಆಗಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನ ದರ್ಶನ್ ಮಾಡಿದ್ದಾರೆ ಅನ್ನೋದು. ಯಾವಾಗ ಲೀಗಲ್ ಆಗಿ ಕೋರ್ಟ್ ಮೂಲಕ ಆ ವ್ಯವಸ್ಥೆಗಳು ಆಗಲಿಲ್ವೋ ಅದಾದ ನಂತರ ಈ ರೀತಿ ಬೇರೆ ಬೇರೆ ನಟೋರಿಯಸ್ ರೌಡಿಗಳನ್ನ ಸಂಪರ್ಕ ಮಾಡಿ ಅವ್ರ ಮೂಲಕ ವ್ಯವಸ್ಥೆಗಳನ್ನ ಮಾಡಿಸ್ಕೊಳ್ಳುವಂತ ಕೆಲಸಗಳಾಗ್ತಿದೆ ಅನ್ನುವಂಥದ್ದು. ಮತ್ತೆ ಬೇರೆ ನಟೋರಿಯಸ್ ರೌಡಿಗಳಾದ್ರೂ ದರ್ಶನ್ಗೆ ಇದನ್ನ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾರೆ ಅಂತಂದ್ರೆ ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗನಿಗೆ ವ್ಯವಸ್ಥೆಗಳು ಹೇಗಾಯ್ತೆ ಅಲ್ಲಿಯೂ ಕೂಡ ಜೈಲಧಿಕಾರಿಗಳ ಒಂದಷ್ಟು ವೈಫಲ್ಯ ಕಾಣ್ತಾ ಇರುವಂತದ್ದು. ಹಾಗಾಗಿ ಈ ವಿಚಾರಗಳನ್ನ ಒಂದಷ್ಟು ತನಿಖೆ ಆಗ್ಬೇಕಾಗಿರುವಂತದ್ದು. ಈ ಹಂತದಲ್ಲಿ ಎಲ್ಲೊಂದ್ ಕಡೆ ಜೈಲಧಿಕಾರಿಗಳಾಗ್ಲಿ ಕೆಲ ಪೊಲೀಸರು ಒಂದಷ್ಟು ಗಾಬರಿ ಆಗಿದ್ದಾರೆ. ಈ ಫೋಟೋ ಹೇಗ್ ವೈರಲ್ ಆಯ್ತು, ಇದನ್ನ ಹೇಗೆ ನಾವು ಸಮಜಾಯಿಷಿಗಳನ್ನ ಕೊಡಬೇಕು ಮಾಧ್ಯಮಗಳಿಗೆ ಮತ್ತೆ ಸರ್ಕಾರಕ್ಕೆ, ಹಿರಿಯ ಅಧಿಕಾರಿಗಳಿಗೆ ಅನ್ನೋದನ್ನ ಟೆನ್ಷನ್ ಇರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಆದ್ರೆ ಏನು ಕೋರ್ಟ್ಗೆ ಹೇಳ್ತಾ ಇರುವಂತ ಮಾಹಿತಿಗಳು ದರ್ಶನ್ ಅದು ಅಸಲಿಗೆ ಒಳಗಡೆ ಇಲ್ಲ. ಎಲ್ಲವೂ ಕೂಡ ಹೆಚ್ಚಿನ ಸೌಲಭ್ಯಗಳು ಬೇರೆ ಬೇರೆ ರೀತಿಯಾದಂತ ಏನೋ ಅವರಿಗೆ ಬಟ್ಟೆ ಅಥವಾ ಬೆಡ್ ಅಂತ ಸಿಗದೆ ಇದ್ರು ಕೂಡ ಅದು ಬಟ್ಟೆನ ನೋಡ್ಲಿಕ್ಕೆ ಹೋದಂತವ್ರು ಬಟ್ಟೆ ಕೊಡ್ಲಿಕ್ಕೆ ಅವಕಾಶಗಳಿದೆ. ಆದ್ರೆ ಹಿಂಗೆ ಮನೆಯ ಊಟ ಆಗ್ಲಿ ಅಥವಾ ಬೇರೆ ಸಿಗರೇಟ್ ಆಗ್ಲಿ ಈ ರೀತಿಯಾದಂತ ಆತರ ಚಟದ ವಸ್ತುಗಳು ಕೂಡ ಒಳಗಡೆ ಸಿಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ರೀತಿಯವರು ವ್ಯವಸ್ಥೆ ಮಾಡ್ತಿದ್ದಾರೆ. ಆ ವ್ಯವಸ್ಥೆಯ ಹಿಂದೆ ಜೈಲಧಿಕಾರಿಗಳ ಕೈವಾಡ ಇದೆಯಾ ಅನ್ನುವಂತ ಅನುಮಾನ ವ್ಯಕ್ತ ಆಗ್ತಿದೆ ಅರುಣ್. ರಮೇಶ್, ಈಗ ಜೈಲ್ನ ಮ್ಯಾನ್ಯುಯಲ್ ಪ್ರಕಾರವಾಗಿ ವಾರದಲ್ಲಿ 1 ದಿನ, ಇಫ್ ಐ ಆಮ್ ನಾಟ್ ರಾಂಗ್, ಗುರುವಾರ ಅಂತ ಅನ್ಸುತ್ತೆ, ಪರಸ್ಪರ ಆರೋಪಿಗಳಿಗೆ ಭೇಟಿ ಮಾಡೋದಕ್ಕೆ ಅವಕಾಶ. ಅದೆಲ್ಲ ಕೂಡ ಕೇವಲ ರೂಲ್ಸ್ ಬುಕ್ಗಳಲ್ಲಿ ಮಾತ್ರ, ರೂಲ್ಸ್ ಎಲ್ಲ ಕೇವಲ ಪುಸ್ತಕದ ಬದನೆಕಾಯಿ ಅಂದಂಗೆ ಆಯ್ತು ಅರುಣ್. ಅದು ಆ ಒಂದು ರೂಲ್ ಇರುವಂತಹದ್ದು ಮಹಿಳಾ ಬ್ಯಾರಕ್ ನಲ್ಲಿರುವಂತಹ ಕೈದಿಗಳು ಪುರುಷರ ಬ್ಯಾರಕ್ ನಲ್ಲಿರುವಂತಹ ಕೈದಿಗಳ ಭೇಟಿ ಮಾಡ್ಲಿಕ್ಕೆ ಅವಕಾಶಗಳಿರುವಂತದ್ದು. ಅದು ಒಂದು ರಕ್ತ ಸಂಬಂಧಿಗಳಾಗಿರ್ಬೇಕು ಅಥವಾ ಗಂಡ ಹೆಂಡತಿ ಆಗಿರ್ಬೇಕು ಅಥವಾ ಒಂದೇ ಪ್ರಕರಣದಲ್ಲಿ ಆಗಿರುವಂತಹವರು ಭೇಟಿ ಮಾಡ್ಲಿಕ್ಕೆ ಅವಕಾಶಗಳು ಇರುವಂತದ್ದು. ಆದ್ರೆ ಇಲ್ಲಿ ಪುರುಷರ ಬ್ಯಾರಕ್ ನಲ್ಲಿ ಮತ್ತೊಂದು ಕೊಲೆಯ ಗಂಭೀರ ಪ್ರಕರಣದಲ್ಲಿರುವಂತಹ ಆರೋಪಿಗಳನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಾರೆ ಅನ್ನುವಂಥದ್ದಾದ್ರೆ ಇದು ಅಧಿಕಾರಿಗಳಿಗೆಲ್ಲವೂ ಗೊತ್ತಿದ್ದೇ ಆದಂತೆ ಕಾಣ್ತಾ ಇರುವಂತದ್ದು. ಕೇವಲ ಎಲ್ಲೋ ಕದ್ದು ಮುಚ್ಚಿ ಓಡಾಡುವಂತ ಸಂದರ್ಭದಲ್ಲಿ ಏನೋ 5 ಸೆಕೆಂಡ್ ಅಲ್ಲಿ ಮಾತಾಡಿದ್ರು ಅಥವಾ ಏನೋ ಮೆಸೇಜ್ ಪಾಸ್ ಮಾಡಿದ್ರು ಅನ್ನೋದಲ್ಲ, ಅಷ್ಟು ಆರಾಮಾಗಿ ವರಾಂಡದಲ್ಲಿ ಚೇರ್ ಹಾಕೊಂಡು ಟೀ ಸಿಗರೇಟ್ ಹಿಡ್ಕೊಂಡು ಈ ಕೂತಿರುವಂತದ್ದೇನಿದೆ ಇದು ನೋಡಿದ್ರೆ ಇಡೀ ವ್ಯವಸ್ಥೆ ಅವರಿಗೆ ಸಾಥ್ ಕೊಟ್ಟಂತೆ ಕಾಣ್ತಾ ಇದೆ. ಅದಕ್ಕೆ ಜೈಲಧಿಕಾರಿಗಳು ಒಂದಷ್ಟು ಉತ್ತರವನ್ನ ಕೊಡಬೇಕು. ಕೇವಲ ಟೀ ಸಿಗರೇಟ್ ಈ ಕೂತ್ಕೊಳ್ಳೋದಕ್ಕೆ ಅಷ್ಟೇ ಸೀಮಿತ ಇದೆಯಾ, ಇದರಿಂದಾಚೆಗೆ ಬೇರೆ ಬೇರೆ ಇನ್ಯಾವುದಾದ್ರೂ ವ್ಯವಸ್ಥೆಗಳು ದರ್ಶನ್ಗೆ ಸಿಗ್ತಾ ಇದೆಯಾ, ಕೇವಲ ದರ್ಶನ್ಗೆ ಅಷ್ಟೇನಾ ಅಥವಾ ಈ ಕೇಸ್ನಲ್ಲಿರುವಂತಹ ಇತರೆ ಆರೋಪಿಗಳಿಗೆ ವ್ಯವಸ್ಥೆಗಳಾಗ್ತಾ ಇದೆ, ಕೇವಲ ವಿಲ್ಸನ್ ಗಾರ್ಡನ್ ನಾಗ ಮಾತ್ರ ಟಚ್ ಅಲ್ಲಿದಾರ ಅಥವಾ ಬೇರೆ ಬೇರೆಯವರು ಏನಾದ್ರು ದರ್ಶನ್ಗೆ ಟಚ್ ಇದಾರಾ, ಏನೆಲ್ಲ ವ್ಯವಸ್ಥೆಗಳಾಗಿದೆ, ಇದೆಲ್ಲವೂ ಕೂಡ ಒಂದಷ್ಟು ತನಿಖೆ ಆದ್ರೆ ಒಂದಷ್ಟು ಮಾಹಿತಿಗಳು ಹೊರ ಬರಬೇಕಾಗಿರುವಂತಹದ್ದು ಅರುಣ್. ಥ್ಯಾಂಕ್ ಯು ರಮೇಶ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.